ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪಾಂಡವಪುರ ತಾಲೂಕಿನ ಹಾಗನಹಳ್ಳಿ ಗ್ರಾಮದಲ್ಲಿರುವ ಅಮ್ಮನ ಆಸರೆ ಚಾರಿಟಬಲ್ ಟ್ರಸ್ಟ್ ಉಚಿತ ವೃದ್ಧಾಶ್ರಮದಲ್ಲಿ ಕೆಆರ್ ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್.ಟಿ. ಮಂಜು ಅವರ 51ನೇ ಹುಟ್ಟುಹಬ್ಬವನ್ನು ಕೆಆರ್ ಸವಿತಾ ಮತ್ತು ಮಾಣಿಕ್ನಹಳ್ಳಿ ಕೆಆರ್ ಸವಿತಾ ಮತ್ತು ಎನ್ ಕೆಂಪೇಗೌಡ ರಾಜು ಗೆಳೆಯರು ಆಚರಿಸಿದರು. ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ಮಾಡುವ ಮೂಲಕ ಕೆಆರ್ ಪೇಟೆ ಶಾಸಕ ಎಚ್.ಟಿ. ಮಂಜು ಅವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿದರು. ಈ ವೇಳೆ ಮಾತನಾಡಿದ ಮಾಣಿಕ್ನಹಳ್ಳಿ ಎಂಎನ್ ಕೆಂಪೇಗೌಡ ಅವರು, ನನ್ನ ಹಾಗೂ ಶಾಸಕ ಎಚ್.ಟಿ. ಮಂಜು ಅವರ ನಡುವೆ ಕಳೆದ 37 ವರ್ಷಗಳ ಸ್ನೇಹ ಸಂಬಂಧ ಇದೆ. ಅವರಿಗೆ ಭಗವಂತ ಆರೋಗ್ಯ ಆಯುಸ್ಸು ನೀಡಿ ಉನ್ನತ ಅಧಿಕಾರ ಪ್ರಾಪ್ತಿಯಾಗುವಂತೆ ಕರುಣಿಸಲಿ ಎಂದು ಶುಭ ಹಾರೈಸಿದರು. ಈ ವೇಳೆ ವೃದ್ಧಾಶ್ರಮದ ಅಮ್ಮನ ಆಸರೆ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಪ್ರಭುಸ್ವಾಮಿ, ಕಾರ್ಯದರ್ಶಿ ಪುಷ್ಪಾ ಉಮೇಶ್, ಕೃಷ್ಣನಗರ ರವಿಕಾಂತ್, ಹಿರೇಮರಳಿ ರವಿಕುಮಾರ್, ಎಂ ಶೆಟ್ಟಹಳ್ಳಿ ಸುರೇಶ್, ವೀರಭದ್ರಸ್ವಾಮಿ ಸೇರಿದಂತೆ ಇತರರು ಇದ್ದರು. ಉಚಿತ ವೃದ್ಧಾಶ್ರಮ ಹಾಗನಹಳ್ಳಿ ಪಾಂಡವಪುರ ತಾಲೂಕು. ನಮ್ಮ ಆಶ್ರಮದಲ್ಲಿ ಇವತ್ತು ನಮ್ಮ ಕೆಆರ್ ಪೇಟೆ ಶಾಸಕರಾದ ಮಂಜಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಆಶ್ರಮದ ದೇವರ ಮಕ್ಕಳಿಗೆ ಇವತ್ತು ಊಟದ ವ್ಯವಸ್ಥೆಯನ್ನ ನಮ್ಮ ಸವಿತಾ ಕೆಂಪೇಗೌಡರು ಇವತ್ತು ನಮ್ಮ ಆಶ್ರಮದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಅವ್ರ ಕುಟುಂಬಕ್ಕೆ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ದೇವರ ಮಕ್ಕಳ ಪರವಾಗಿ ಹಾಗೂ ನಮ್ಮ ವೈಯಕ್ತಿಕ ಪರವಾಗಿ ಅಭಿನಂದನೆಗಳು. ಈ ನಮ್ಮ ಜನಪ್ರಿಯ ಕ್ಯಾರ್ಪೇಟೆ ಶಾಸಕರಾದ ಶ್ರೀ ಮಂಜಣ್ಣವರ ಹುಟ್ಟುಹಬ್ಬ ಆಚರಿಸ್ತಾ ಇರೋದು ನಮ್ಮೆಲ್ಲರ ಭಾಗ್ಯ ಮತ್ತು ಅತ್ಯಂತ ಸಂತೋಷದ ದಿನ. ಇದಕ್ಕೆ ಕಾರಣಕರ್ತರು ಶ್ರೀಮತಿ ಸವಿತಾ ಕೆಂಪೇಗೌಡರು. ಅವರು ನಮ್ಮ ವೃದ್ಧಾಶ್ರಮದಲ್ಲೇ ಮಾಡಬೇಕು ಅಂತ ತುಂಬ ಕೇಳಿಕೊಂಡ್ರು. ಅವರ ಆಸೆ ವೃದ್ಧರ ಬಗ್ಗೆ ಕಾಳಜಿ ಎಷ್ಟಿದೆ ಅಂತ ಅರ್ಥ ಆಗುತ್ತೆ. ಅದು ನಮ್ಮೆಲ್ಲರ ಭಾಗ್ಯ. ಭಗವಂತ ಅವರ ಕುಟುಂಬ ವೃದ್ಧವರಿಗೆ ಆಯುಷ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳಬೇಕು. ವೀರಭದ್ರಸ್ವಾಮಿ ಎಚ್.ಟಿ. ಮಂಜಣ್ಣನವರ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತು ಇಲ್ಲಿ ವೃದ್ಧಾಶ್ರಮದಲ್ಲಿ ನಮ್ಮ ವೃದ್ಧಾಶ್ರಮದ ಅಮ್ಮನ ಆಶ್ರಯದಲ್ಲಿ ಅನ್ನ ಸಂತರ್ಪಣೆ ಮಾಡಿಸಿರೋದು ಅವರ ಹುಟ್ಟುಹಬ್ಬ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಕೇಳ್ಬೋದು. ಅವರ ಸಂಬಂಧ ನಮ್ಮ ಸ್ನೇಹ ಬಂದು 35 ವರ್ಷ ಆಯಿತು. ಅವರು ಇನ್ನೂ ಹೆಚ್ಚು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ.